ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಂ ವಂದೇ ಜಗದ್ಗುರು. ಅಧ್ಯಾತ್ಮ ಬಂಧುಗಳೇ, ಗರುಡ ಪುರಾಣದ 2ನೆಯ ದಿನದ ಚಿಂತನೆಯನ್ನು ಆರಂಭ ಮಾಡೋದಕ್ಕಿಂತ ಮುನ್ನ ನಿಮಗೊಂದು ಮುಖ್ಯವಾದ ವಿಷಯವನ್ನು ತಿಳಿಸಬೇಕು. ಸಹಸ್ರಕೋಟಿ ಶ್ರೀರಾಮ ಶ್ರೀಕೃಷ್ಣ ಲೇಖನ ಯಜ್ಞ ಅಂತ ಆರಂಭ ಮಾಡಿದ್ದೇವೆ. ಈಗಾಗಲೇ 100 ಜನ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ನೀವು ಕೂಡ ಇದರಲ್ಲಿ ಪಾಲ್ಗೊಳ್ಳಿ. ಭಗವಂತನ ನಾಮಲೇಖನಕ್ಕೆ ಇರುವಂತಹ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ ಅಂತ ಶಾಸ್ತ್ರದಲ್ಲಿ ಇದರ ಮಹಿಮೆಯನ್ನು ಕೊಂಡಾಡಿದ್ದಾರೆ. ಹಾಗಾಗಿ ಅಕ್ಷರ ಲಕ್ಷ ಶ್ರೀಕೃಷ್ಣಾಯ ನಮಃ ಅಥವಾ ಶ್ರೀರಾಮಾಯ ನಮಃ ಅಂತ ಎಷ್ಟು ಅಕ್ಷರ ಇದೆಯೋ ಅಷ್ಟು ಅಕ್ಷರ, ಅಂದರೆ 6 ಅಕ್ಷರ ಇದ್ದರೆ ಶ್ರೀಕೃಷ್ಣಾಯ ನಮಃ ಅಂತ 6 ಲಕ್ಷ ಬಾರಿ ಆ ನಾಮಮಂತ್ರವನ್ನು ಬರೆದರೆ ನಾವು ಬಯಸಿದ ಬಯಕೆಗಳೆಲ್ಲವೂ ಈಡೇರುತ್ತೆ, ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ವಿಶೇಷವಾಗಿ ತಿಳಿಸಿದ್ದಾರೆ. ಈ ಉದ್ದೇಶದಿಂದ ಈ ನಾಮಲೇಖನ ಪುಸ್ತಕ ಬೇಕಾದವರು ಇಲ್ಲೇ ನಿಮಗೆ ಕಾಣ್ತಾ ಇರುವಂತಹ ನಂಬರ್ ಮೂಲಕ ಸಂಪರ್ಕ ಮಾಡ್ಬೋದು. ಇವತ್ತು 2ನೆಯ ದಿನ ಗರುಡ ಪುರಾಣದ ಚಿಂತನೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಗರುಡ ಕೃಷ್ಣನ ಬಳಿ ಕೇಳ್ತಾ ಇದ್ದಾನೆ, ಒಟ್ಟು ಜೀವರು ಎಷ್ಟು ಇದ್ದಾರೆ ಅಂತ ಕೇಳಿದಾಗ ಕೃಷ್ಣ ತುಂಬ ಅಪರೂಪದ ಸಂಗತಿಯನ್ನು ತಿಳಿಸ್ತಾನೆ. ಜೀವರು ಒಟ್ಟು 84 ಲಕ್ಷ ಜೀವರಾಶಿಗಳಿದ್ದಾರೆ ಅಂತ. 84 ಲಕ್ಷಾಣಿ ಚತುರ್ಭೇದೈಶ್ಚ ಜಂತವಃ ಅಂತ ಕೃಷ್ಣ ಹೇಳುವ ಮಾತು. ಈ 84 ಲಕ್ಷ ಜೀವರಾಶಿಗಳನ್ನು 4 ವಿಧವಾಗಿ ವಿಭಾಗವನ್ನು ಮಾಡ್ಬೋದು ಅಂತ ಕೃಷ್ಣ ಹೇಳ್ತಾನೆ. ಒಂದು, ಮೊಟ್ಟೆಯೊಡೆದು ಹುಟ್ಟುವಂತಹ ಜೀವರು 21 ಲಕ್ಷ, ಹಾಗೆ ಬೆವರಿನಿಂದ ಹುಟ್ಟುವಂತಹ ಜೀವಿಗಳು 21 ಲಕ್ಷ, ಹಾಗೆ ಬೀಜ ಒಡೆದು ಹುಟ್ಟುವಂತಹ ಸಸ್ಯ ಮುಂತಾದಂತಹ ಜೀವಿಗಳು 21 ಲಕ್ಷ, ಹಾಗೆ ತಾಯಿಯ ಗರ್ಭಚೀಲದ ಮೂಲಕ ಹುಟ್ಟುವಂತಹ ಜೀವಿಗಳು 21 ಲಕ್ಷ. ಒಟ್ಟು 84 ಲಕ್ಷ ಜೀವರಾಶಿಗಳಿದ್ದಾರೆ ಅಂತ. ಇಷ್ಟು ಜೀವರಿದ್ದರೂ ಕೂಡ ಈ ಜೀವರಿಗೆ ನಾವು ಪ್ರಾಣಿಗಳನ್ನು ಸಸ್ಯಗಳನ್ನು ನೋಡ್ತೀವಿ, ವೃಕ್ಷ ಮರಗಳು ಎಲ್ಲದಕ್ಕೂ ಜೀವ ಇದೆ. ಆದರೆ ಮರಗಿಡಗಳಿಗಂತೂ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ಲಿಕ್ಕೂ ಆಗೋದಿಲ್ಲ, ಒಂದೇ ಕಡೆ ನಿಂತಿರಬೇಕು. ಇನ್ನು ಪ್ರಾಣಿಗಳಿಗೆ ಬೆಳಿಗ್ಗೆಯಿಂದ ರಾತ್ರಿಯ ತನಕ ಅವುಗಳ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೋಸ್ಕರ ಪಾಪ ಪ್ರಯತ್ನ ಪಡುವಂತೆ ಆಗಿರುತ್ತೆ. ಅಲ್ಪ ಸ್ವಲ್ಪ ಬುದ್ಧಿ ಇರಬಹುದು, ಆದರೆ ಪೂರ್ಣ ಪ್ರಮಾಣದಲ್ಲಿ ಸೃಷ್ಟಿಯ ವಿಕಾಸ ಆಗಿರುವುದು ಮಾನವನಲ್ಲಿ ಮಾತ್ರ. ಈ 84 ಲಕ್ಷ ಜೀವರಾಶಿಗಳಲ್ಲಿ ಏಕೈಕ ಪ್ರಾಣಿ ಅಂದರೆ ಅದು ಮಾನವ, ಮನುಷ್ಯ. ಇಂತಹ ಮನುಷ್ಯ ಜನ್ಮ ತುಂಬ ದುರ್ಲಭ, ಅಷ್ಟು ಸುಲಭವಾಗಿ ಸಿಗಲ್ಲ. ಈ 84 ಲಕ್ಷ ಜೀವರಾಶಿಗಳನ್ನು ದಾಟಿ ಬಂದರೆ ಈ ದೇಹ ಸಿಗುತ್ತೆ ಅಂತ ಕೃಷ್ಣ ಹೇಳ್ತಾನೆ. ಹಾಗಾಗಿ ಈ 84 ಲಕ್ಷ ಜೀವರಲ್ಲಿ ಯಾರು ಶ್ರೇಷ್ಠ? ಮನುಷ್ಯ ಅಂತ ಗೊತ್ತಾಯಿತು. ಆ ಮನುಷ್ಯರಲ್ಲಿಯೂ ಯಾರು ಶ್ರೇಷ್ಠ ಅಂತ ತುಂಬ ಅದ್ಭುತವಾದ ಸಂಗತಿಯನ್ನು ಕೃಷ್ಣ ಇಲ್ಲಿ ತಿಳಿಸ್ತಾನೆ. ಭೂತಾನಾಂ ಪ್ರಾಣಿನ ಶ್ರೇಷ್ಠಾ ಪ್ರಾಣಿನಾಂ ಮತಿಜೀವಿನಃ ಬುದ್ಧಿಮತ್ಸು ನರಾ ಶ್ರೇಷ್ಠ ನರೇಶು ಬ್ರಾಹ್ಮಣ ಸ್ಮೃತಾ ಬ್ರಾಹ್ಮಣೇಶು ಚ ವಿದ್ವಾಂಸೋ ವಿದ್ವತ್ಸು ಕೃತಬುದ್ಧಯಃ ಕೃತಬುದ್ಧಿಷು ಕರ್ತಾರಃ ಕರ್ತೃಷು ಬ್ರಹ್ಮವಾದಿನಃ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ ಕೃಷ್ಣ, ಈ ಜೀವಿಗಳಲ್ಲಿ ಬುದ್ಧಿ ಇರುವಂತಹ, ಮಾತನಾಡಲಿಕ್ಕೆ ಬರುವಂತಹ ಮನುಷ್ಯ ಶ್ರೇಷ್ಠ. ಆ ಮನುಷ್ಯರಲ್ಲಿಯೂ ಕೂಡ ಯಾರು ಒಳ್ಳೆಯ ಜ್ಞಾನವನ್ನು ಪಡೆದಿದ್ದಾನೆ, ಆ ಜ್ಞಾನವನ್ನು ಪಡೆದಂತಹ ಮನುಷ್ಯ ತುಂಬ ಶ್ರೇಷ್ಠ ಅಂತ. ಜ್ಞಾನ ಅಂದರೆ ಏನೋ ಜಗತ್ತಿನ ಜ್ಞಾನ ಅಂತ ಅರ್ಥ ಅಲ್ಲ. ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ಹೇಳೋದು ಜ್ಞಾನ ಅಂತಂದರೆ ಭಗವಂತನ ಜ್ಞಾನ ಅಂತ ಅರ್ಥ. ದೇವರನ್ನು ತಿಳಿಸಿಕೊಡುವ ಶಾಸ್ತ್ರಗಳ, ಸಂಸ್ಕೃತ ಗ್ರಂಥಗಳ ಜ್ಞಾನ. ಈ ಜ್ಞಾನವನ್ನು ಯಾರು ಪಡೆದಿದ್ದಾನಲ್ಲ ಅವನು ತುಂಬ ಶ್ರೇಷ್ಠ. ಅವರಲ್ಲಿಯೂ ಯಾರು ಶ್ರೇಷ್ಠರು ಅಂತ ಅಂದರೆ, ತಾವು ಏನು ಜ್ಞಾನವನ್ನು ಪಡೆದಿದ್ದಾರೆ, ಯಾವ ಅರಿವನ್ನು ಪಡೆದಿದ್ದಾರೆ
ಆ ಪಡೆದ ಜ್ಞಾನದಂತೆ ಯಾರು ಬದುಕ್ತಾ ಇದ್ದಾರೆ. ಕೆಲವೊಮ್ಮೆ ವಿಷಯ ತಿಳ್ಕೊಳ್ಳೋದು ದೊಡ್ಡ ವಿಷಯ ಆಗಲ್ಲ. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು 4 ಗಂಟೆಗೆ ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ವಿಷಯ ಗೊತ್ತಿರುತ್ತೆ ನಮಗೆ, ಆದರೆ ನಾವು ಅದನ್ನು ಅನುಷ್ಠಾನಕ್ಕೆ ತಂದಿದ್ದೀವ, ಆ ರೀತಿಯಾಗಿ ನಾವು ಬದುಕ್ತಾ ಇದ್ದೀವ, ತುಂಬ ಮೂಲಭೂತ ಸೌಕರ್ಯಗಳನ್ನು ಮಾತ್ರ ಇಟ್ಟುಕೊಂಡು ಜೀವನದಲ್ಲಿ ಬದುಕಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಆದರೆ ಸಂಪತ್ತಿಗೋಸ್ಕರ, ನಮ್ಮ ಇಂದ್ರಿಯಗಳ ಸುಖಕ್ಕೋಸ್ಕರ ನಾವು ಎಷ್ಟು ಸಂಪತ್ತಿಗೋಸ್ಕರ ಹಪಹಪಿಸ್ತಾ ಇದ್ದೀವಿ ಅನ್ನುವುದನ್ನು ನಾವೇ ಆತ್ಮಾವಲೋಕನ ಮಾಡಿಕೊಳ್ಬೇಕು. ಹಾಗಾಗಿ ಜ್ಞಾನವನ್ನು ಪಡೆದರೆ ಸಾಕಾಗೋದಿಲ್ಲ. ಜ್ಞಾನವನ್ನು ಪಡೆದು ಶಾಸ್ತ್ರದಲ್ಲಿ ಹೇಳಿದಂತೆ ನಾವು ಎಷ್ಟು ಬದುಕ್ತಾ ಇದ್ದೀವಿ ಅನ್ನೋದು ತುಂಬ ಮುಖ್ಯ ಅಂತ ಹೇಳ್ತಾನೆ ಕೃಷ್ಣ. ಹಾಗಾಗಿ ಯಾರು ಆ ಶಾಸ್ತ್ರದಲ್ಲಿ ಹೇಳಿದ ಸಂಗತಿಗಳನ್ನು ಅಳವಡಿಸಿಕೊಂಡಿದ್ದಾನೋ ಅವನು ತುಂಬ ಶ್ರೇಷ್ಠ ಅಂತ ತುಂಬ ಅದ್ಭುತವಾದ ಒಬ್ಬ ಸಾಧಕನಿಗೆ ಸ್ಫೂರ್ತಿಯನ್ನು ನೀಡುವಂತಹ ಮಾತನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಕೃಷ್ಣ ಹೇಳ್ತಾನೆ, ಯಾರು ಇಂತಹ ಅದ್ಭುತವಾದ ಮನುಷ್ಯ ದೇಹವನ್ನು ಪಡೆದೂ ಕೂಡ ದೇವರ ಅನುಗ್ರಹವನ್ನು ಪಡಿಬೇಕು ಅಂತ ಪ್ರಯತ್ನವನ್ನು ಪಡೋದಿಲ್ವೋ, ಸಾಧನೆಯನ್ನು ಮಾಡೋದಿಲ್ವೋ, ಅಂತಹ ವ್ಯಕ್ತಿ ತನಗೆ ತಾನೇ ಮೋಸ ಮಾಡಿಕೊಂಡಂತೆ. ಅವನು ಬೇರೆ ಯಾರಿಗೂ ಮೋಸ ಮಾಡ್ತಾ ಇಲ್ಲ, ತನಗೆ ತಾನೇ ಮೋಸ ಮಾಡಿಕೊಳ್ತಾ ಇದ್ದಾನೆ ಅಂತ ಕೃಷ್ಣ ಹೇಳ್ತಾನೆ. ಯಾಕೆ ಮನುಷ್ಯ ಎಲ್ಲಿ ಎಡುತ್ತಾ ಇದ್ದಾನೆ? ಎಷ್ಟು ಚಂದ ಹೇಳ್ತಾನೆ ಕೃಷ್ಣ ಅಂದರೆ, ಇಚ್ಛತಿ ಶತಿ ಸಹಸ್ರಂ ಸಹಸ್ರೀ ಲಕ್ಷಮೀಹತೆ ಕರ್ತುಂ ಲಕ್ಷಾಧಿಪತಿ ರಾಜ್ಯಂ ರಾಜ್ಯೇಪಿ ಸಕಲ ಚಕ್ರವರ್ತಿತ್ವಂ. ಕೃಷ್ಣ ಹೇಳ್ತಾನೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಆಸೆ 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 ಅಂತ ಆ ಆಸೆಯಲ್ಲಿ ಮುಳುಗಿಬಿಟ್ಟಿರ್ತಾನೆ. ದುರಾಸೆ ಮನುಷ್ಯನಿಗೆ ಎಷ್ಟು ಅಂದರೆ, ನಾವು ಪ್ರಾಣಿಗಳಲ್ಲಿ ನೋಡ್ತೀವಿ, ಪ್ರಾಣಿಗಳು ಹೊಟ್ಟೆ ತುಂಬಿಟ್ರೆ ಸುಮ್ಮನೆ ಒಪಾಡಿಗೆ ಅವು ಕೂತಿರುತ್ತೆ, ಯಾರು ಬಂದರೂ ತೊಂದರೆ ಕೊಡೋದಿಲ್ಲ. ಹಸಿವಾದಾಗ ಮಾತ್ರ ಆ ಹಸಿವನ್ನು ತಡಿಲಿಕ್ಕಾಗದೆ ಆಕ್ರಮಣವನ್ನು ಮಾಡುತ್ತೆ. ಮನುಷ್ಯ ಹಾಗಲ್ಲ, ದುರಾಸೆಯ ಪ್ರಾಣಿ. ತಾನು ಎಷ್ಟು ಹೊಟ್ಟೆ ತುಂಬಿದ್ರೂ ಕೂಡ ಮತ್ತೂ ಬೇಕು 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 ಅಂತ ಆ ಆಸೆ ಅನ್ನೋದು ಕೊನೆಯೇ ಆಗಲ್ಲ. ಕೃಷ್ಣ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ, ಯಾರ ಬಳಿ 100 ರೂಪಾಯಿ ಇರುತ್ತೋ ಅವನು ಸಹಸ್ರಂ 1000 ರೂಪಾಯಿಗಳನ್ನು ಬಯಸ್ತಾನಂತೆ. ಸಹಸ್ರೀ ಲಕ್ಷಮೀಹತೆ, 1000 ರೂಪಾಯಿ ಬಂತಾ ಸಿಕ್ತಾ, ಲಕ್ಷ ಬೇಕು ಅಂತ ಆಸೆ ಹುಟ್ಟುತ್ತೆ. ಕರ್ತುಂ ಲಕ್ಷಾಧಿಪತಿ ರಾಜ್ಯಂ, ಲಕ್ಷ ಸಿಕ್ತು ಅಂದರೆ ಕೋಟಿ ಬೇಕು, ಕೋಟಿ ಸಿಕ್ತು ಅಂದರೆ ಇಡೀ ರಾಜ್ಯವೇ ನನಗೆ ಬೇಕು, ಇಡೀ ದೇಶವೇ ಬೇಕು. ಇಡೀ ಪ್ರಪಂಚದ ಸಂಪತ್ತೆಲ್ಲ ಸಿಕ್ಕರೂ ಕೂಡ ಮನುಷ್ಯನಿಗೆ ತೃಪ್ತಿ ಆಗೋದಿಲ್ಲ. ಹಾಗಾಗಿ ಇಂತಹ ಆಸೆ, ಯಾರು ಅತಿಯಾದ ಆಸೆಯನ್ನು ಬಿಡ್ತಾರೋ, ಬದುಕಿಗೆ ಎಷ್ಟು ಮೂಲಭೂತವಾದ ಸೌಕರ್ಯಗಳು ಬೇಕು, ಹೊಟ್ಟೆ ತುಂಬಲಿಕ್ಕೆ ಒಂದಷ್ಟು ಆಹಾರ, ಮಾನ ಮುಚ್ಕೊಳ್ಳಿಕ್ಕೆ ಒಂದಷ್ಟು ಬಟ್ಟೆ, ಇರಲಿಕ್ಕೆ ಒಂದು ಮನೆ, ಇಷ್ಟು ಮೂಲಭೂತ ಸೌಕರ್ಯ. ಯಾರಿಗೆ ಇಷ್ಟಿದ್ರೆ ತೃಪ್ತಿ ಆಗುತ್ತೆ? ಯೋಚನೆ ಮಾಡಿ. ಅಕ್ಕಪಕ್ಕದವರು ನೋಡ್ತಾರೆ, ಅವ್ರು ಕಾರ್ ತೊಗೊಂಡಿದ್ದಾರೆ ಅಂತ ನಾನೂ ಒಂದು ಕಾರ್ ತೊಗೊಳ್ಳೋಣ, ಅವ್ರು ಮನೆ ಕಟ್ಟಿದ್ದಾರೆ, ದೊಡ್ಡ ಮನೆ ಬಂಗ್ಲೆ ಥರ ಕಟ್ಟಿದ್ದಾರೆ, ಇರೋ 4 ಜನ ಮನೆಯಲ್ಲಿ 5-6 ರೂಮ್ ಇರೋ ಮನೆ ಕಟ್ಟಬೇಕು, 10 ಸೈಟ್ಗಳನ್ನು ತೊಗೊಳ್ಬೇಕು. ಹೀಗೆ ಆಸೆ ಕೊನೆಯೇ ಇರೋದಿಲ್ಲ ಮನುಷ್ಯನಿಗೆ. ಎಷ್ಟು ಭಯಾನಕವಾಗಿದೆ ಮನುಷ್ಯನ ಜೀವನ ಅಂತ ಅಂದರೆ, ಕೃಷ್ಣ ಹೇಳ್ತಾನೆ, ತೃಷ್ಣಯಾ ಚಾಭಿಭೂತಸ್ತು ನರಕಂ ಪ್ರತಿಪದ್ಯತೆ ತೃಷ್ಣಾ ಮುಕ್ತಾಸ್ತು ಯೇ ಕಿಂಚಿತ್ ಸ್ವರ್ಗವಾಸಂ ಲಭಂತಿತೆ. ಎಷ್ಟು ಅದ್ಭುತ ಅಂದರೆ, ಕೃಷ್ಣನ ಒಂದೊಂದು ಮಾತು ಕೂಡ ಗರುಡ ನಿಮಿತ್ತ ಮಾತ್ರ. ಗರುಡನನ್ನು ನಿಮಿತ್ತ ಮಾಡಿಕೊಂಡು ಕೃಷ್ಣ ನಮ್ಮೆಲ್ಲರಿಗೂ ಕೂಡ ಅದ್ಭುತವಾದ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಯಾರು ಆಸೆಯಲ್ಲಿ ಮುಳುಗಿ ಹೋಗ್ತಾರೋ ಅಂತಹ ವ್ಯಕ್ತಿ ನರಕವನ್ನೇ ಹೊಂದುತ್ತಾನೆ. ಯಾರು ಆಸೆಯ ಈ ಬೇಲಿಯಿಂದ ಹೊರಗಡೆ ಬರ್ತಾರೋ ಅಂತಹ ವ್ಯಕ್ತಿ ಮಾತ್ರ ಸ್ವರ್ಗವನ್ನೋ ಮೋಕ್ಷವನ್ನೋ ಪಡೀಲಿಕ್ಕೆ ಸಾಧ್ಯ. ಹಾಗಾಗಿ ಮನುಷ್ಯ ಆಸೆಯನ್ನು ಬಿಡಬೇಕು. ಹಾಗೆ ಇಂದ್ರಿಯಗಳನ್ನು ತೃಪ್ತಿಪಡಿಸಲಿಕ್ಕೆ ಅಂತ ಹಗಲು ರಾತ್ರಿ ಮಾನವ ಒದ್ದಾಡ್ತಾ ಇರ್ತಾನೆ, ಕಷ್ಟಪಡ್ತಾ ಇರ್ತಾನೆ. ಈ ಇಂದ್ರಿಯಗಳ ದಾಸರಾದರೆ ನಾವು ಏನಾಗುತ್ತೆ ನಮ್ಮ ಸ್ಥಿತಿ ಅಂತ. ಯಾವತ್ತಿಗೂ ಕೂಡ ಒಬ್ಬ ಮದ್ಯಪಾನವನ್ನು ಮಾಡುವ ವ್ಯಕ್ತಿ ನಾನು ಮದ್ಯವನ್ನು ಕುಡಿತಾ ಇದ್ದೀನಿ ಅಂತ ತಿಳ್ಕೊಳ್ತಾನಂತೆ.
ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಆ ಮದ್ಯವೇ ನನ್ನ ಜೀವನವನ್ನು ಕುಡಿದು ಬಿಡ್ತಾ ಇದೆ, ನುಂಗಿ ಬಿಡ್ತಾ ಇದೆ ಅಂತ. ಹಾಗಾಗಿ ಆ ಇಂದ್ರಿಯಗಳ ತೃಪ್ತಿಯನ್ನು ಪಡಿಸ್ಲಿಕ್ಕೆ ಅಂತ ಹೋದರೆ ಯಾವತ್ತಿಗೂ ಅದು ಪೂರ್ಣ ಆಗಲ್ಲ. ನಮ್ಮ ಜೀವನವೇ, ಆಯುಷ್ಯವೇ ಮುಗಿದು ಹೋಗಿರುತ್ತೆ. ಯಾವ ವ್ಯಕ್ತಿ ತನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸಬೇಕು, ಆ ವಿಷಯ ಪದಾರ್ಥಗಳು ಕಂಡಿದ್ದನ್ನೆಲ್ಲ ಪಡಿಬೇಕು ಅಂತ ಬಯಸ್ತಾನೋ ಅವನು ಯಾವತ್ತಿಗೂ ಕೂಡ ಸುಖವನ್ನು ಹೊಂದಲ್ಲ ಅಂತ ಕೃಷ್ಣ ಹೇಳ್ತಾನೆ. ದುಃಖದಲ್ಲೇ ಮುಳುಗಿ ಬಿಡ್ತಾನೆ ಅಂತ. ಅದಕ್ಕೊಂದು ಅದ್ಭುತವಾದ ದೃಷ್ಟಾಂತವನ್ನು ಕೊಡ್ತಾನೆ ಕೃಷ್ಣ. ಪ್ರಧಾನವಾಗಿ ಮನುಷ್ಯ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ 5 ವಿಷಯಗಳಿಗೆ ಬಲಿಯಾಗಿ ಬಿಡ್ತಾನೆ ಅಂತ ಒಂದು ಒಳ್ಳೆ ಮಾತನ್ನು ಹೇಳ್ತಾನೆ ಕೃಷ್ಣ. ಕುರಂಗ ಮಾತಂಗ ಪತಂಗ ಭೃಂಗ ಮೀನಾಹತಾ ಪಂಚಭಿರೇವ ಪಂಚ ಏಕಃ ಪ್ರಮಾದಿ ಸಕಥಂ ನ ಹನ್ಯತೆ ಯಸ್ಸೇವತೆ ಪಂಚಭಿರೇವ ಪಂಚ. ನೋಡಿ, ನಮ್ಮ ಪ್ರಕೃತಿಯಲ್ಲಿ ನಮ್ಮ ಸುತ್ತಮುತ್ತ ಜಿಂಕೆ, ಆನೆ, ದೀಪದ ಹುಳ, ದುಂಬಿ ಮತ್ತು ಮೀನು ಈ 5 ಪ್ರಾಣಿಗಳನ್ನು ನೋಡಿ ನಾವು ಹೇಗೆ ಬದುಕಬೇಕು ಅಂತ ಕಲಿಬೇಕು ಅಂತ ಕೃಷ್ಣ ಹೇಳ್ತಾನೆ. ಯಾಕೆ? ಜಿಂಕೆಯನ್ನು ನೋಡಿ, ಹಿಂದೆ ಬೇಟೆಗಾರರು ಜಿಂಕೆಯನ್ನು ಹಿಡಿಬೇಕು ಅಂತ ಅಂದರೆ ಇಂಪಾಗಿ ಸಂಗೀತವನ್ನು ರಾಗವಾಗಿ ಹಾಡ್ತಾ ಇದ್ರಂತೆ. ಆ ಹಾಡನ್ನು ಕೇಳ್ತಾ 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 ಜಿಂಕೆ ಆ ಶಬ್ದದ ಸುಖಕ್ಕೆ ಮೈಮರೆತು ಒಂದೇ ಕಡೆ ನಿಂತು ಬಿಡ್ತಾ ಇತ್ತಂತೆ. ಹಿಂದಿನಿಂದ ನಿಧಾನವಾಗಿ ಬಂದು ಬೇಡರು ಬಲೆಯನ್ನು ಬೀಸಿ ಆ ಜಿಂಕೆಯನ್ನು ಹಿಡಿದು ಬಿಡ್ತಾ ಇದ್ರು ಅಂತ. ಹೀಗೆ ಶಬ್ದಕ್ಕೆ, ಶಬ್ದ ಸುಖಕ್ಕೆ ಬಲಿಯಾಗಿ ಜಿಂಕೆ ತನ್ನ ಪ್ರಾಣವನ್ನೇ ಕಳ್ಕೊಂಡ್ಬಿಡುತ್ತೆ. ಹಾಗೆ ಈ ಆನೆಯನ್ನು ಹಿಡಿಬೇಕಾದರೂ ಕೂಡ ಕಾಡಿನಲ್ಲಿರೋರಿಗೆ ಗೊತ್ತಿರುತ್ತೆ. ಒಂದು ಹೆಣ್ಣು ಆನೆಯನ್ನು ನಿಲ್ಲಿಸ್ತಾರೆ. ಅದರ ಎದುರುಗಡೆ ಒಂದು ದೊಡ್ಡ ಖೆಡ್ಡವನ್ನು ತೋಡಿ, ಗುಂಡಿಯನ್ನು ತೋಡಿ ಅದರ ಮೇಲೆಲ್ಲ ಎಲೆಗಳನ್ನು ಹಾಕಿರ್ತಾರೆ. ಆ ಹೆಣ್ಣು ಆನೆಯ ಸ್ಪರ್ಶ ಸುಖವನ್ನು ಬಯಸಬೇಕು ಅಂತ ಗಂಡು ಆನೆ ಉತ್ಸಾಹದಲ್ಲಿ ಬರುತ್ತೆ. ಬಂದು ಗೊತ್ತಾಗದೆ ಆ ಹೊಂಡದಲ್ಲಿ ಬಿದ್ದು ಬಿಡುತ್ತೆ. ಹೀಗೆ ಸ್ಪರ್ಶ ಸುಖವನ್ನು ಬಯಸಿ ಆನೆ ಪ್ರಾಣವನ್ನು ಕಳ್ಕೊಳ್ಳುತ್ತೆ. ಹಾಗೆ ಪತಂಗ ಅಂದರೆ ದೀಪದ ಹುಳು. ನಾವೆಲ್ಲ ನೋಡಿರ್ತೀವಿ, ಹಳ್ಳಿಗಳಲ್ಲಿ ಕಾಣುತ್ತೆ. ಇವತ್ತು ಸಿಟಿಗಳಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ದೀಪವನ್ನು ಹಚ್ಚಿದರೆ ಸಾಯಂಕಾಲದ ಹೊತ್ತು ಆ ದೀಪದ ಹುಳು ದೀಪದ ಹತ್ರ ಬಂದು 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 ಸುತ್ತಾಡ್ತಾ ಇರುತ್ತೆ. ಅದ್ರ ಕೆಳಗೆಲ್ಲ ತನ್ನ ಜಾತಿಯದ್ದೇ ಆದ ಬೇರೆ ಹುಳಗಳೆಲ್ಲ ಆ ದೀಪದಲ್ಲಿ ತಮ್ಮ ರೆಕ್ಕೆಯನ್ನು ಸುಟ್ಕೊಂಡು ಕೆಳಗೆ ಬಿದ್ದು ಸತ್ತಿರೋದು ನೋಡ್ತಾ ಇರುತ್ತೆ. ನೋಡ್ತಾ ಇದ್ರು ಉಳಿದ ದೀಪದ ಹುಳುಗಳು ಬರುತ್ತವೆ. ಆ ರೂಪದ ಆಕರ್ಷಣೆ ಬಿಡ್ಲಿಕ್ಕಾಗಲ್ಲ. ಗೊತ್ತು ಆ ದೀಪವನ್ನು ಮುಟ್ಲಿಕ್ಕೆ ಹೋದರೆ ಪ್ರಾಣ ಹೋಗುತ್ತೆ ಅಂತ ಗೊತ್ತು. ಎದುರುಗಡೆನೇ ಎಲ್ಲ ಆ ದೀಪವನ್ನು ಮುಟ್ಟಕ್ಕೆ ಹೋಗಿ ಪ್ರಾಣ ಕಳ್ಕೊಂಡ ಬೇರೆ ದೀಪದ ಹುಳಗಳನ್ನು ನೋಡ್ತಾ ಇವೆ. ಆ ಹುಳ ನೋಡ್ತಾ ಇದ್ರೂ ಕೂಡ ಆ ರೂಪದ ಆಕರ್ಷಣೆ ಅದನ್ನು ತಡ್ಕೊಳ್ಳಿಕ್ಕಾಗಲ್ಲ. ಅದನ್ನು ಪಡಿಬೇಕು ಅನ್ನುವ ಆಸೆಯಿಂದ ತನ್ನ ಪ್ರಾಣವನ್ನೇ ಕಳ್ಕೊಳ್ಳುತ್ತೆ. ಹೀಗೆ ರೂಪಕ್ಕೆ ಬಲಿಯಾಗಿ, ರೂಪದ ಸುಖವನ್ನು ಅನುಭವಿಸಬೇಕು ಅಂತ ರೂಪದ ಸುಖಕ್ಕೆ ಬಲಿಯಾಗಿ ದೀಪದ ಹುಳು ಪ್ರಾಣವನ್ನು ಕಳ್ಕೊಳ್ಳುತ್ತೆ. ಹಾಗೆ ರಸ ಅಂತ ಅಂದರೆ ದುಂಬಿ ರಸದ ಸುಖಕ್ಕೆ ಬಲಿಯಾಗಿ ದುಂಬಿ ಹೂವಿನಲ್ಲಿ ಮಕರಂದವನ್ನು ಹೀರ್ತಾ ಕೂತಿರುತ್ತಂತೆ. ಕಮಲದ ಹೂವಿನಲ್ಲಿ ಸಂಜೆ ಆಗುತ್ತೆ, ಸೂರ್ಯಾಸ್ತ ಆಗೋದು ಗೊತ್ತೇ ಆಗೋದಿಲ್ಲ ಅದಕ್ಕೆ. ಆ ಕಮಲದ ಹೂವು ಮುಚ್ಚಿಕೊಂಡು ಬಿಡುತ್ತೆ. ಒಳಗಡೆ ಇರೋ ದುಂಬಿ ಹೊರಗಡೆ ಬರೋಕ್ಕೆ ಪ್ರಯತ್ನ ಪಡುತ್ತೆ, ಆಗೋದೇ ಇಲ್ಲ. ಬೆಳಗಾಗೋಷ್ಟರಲ್ಲ ಅದು ಪ್ರಾಣವನ್ನೇ ಕಳ್ಕೊಂಡು ಬಿಡುತ್ತೆ. ಹೀಗೆ ಆ ರಸದ ಸುಖಕ್ಕೆ ಮೈಮರೆತು ದುಂಬಿ ಪ್ರಾಣವನ್ನು ಕಳ್ಕೊಳ್ಳುತ್ತೆ. ಗಂಧ, ಪರಿಮಳ, ಬಲೆಯನ್ನು ಬೀಸಿ ಮೀನುಗಾರರು ಮೀನನ್ನು ಹಿಡಿತಾರೆ ನದಿಗಳಲ್ಲಿ, ಸಮುದ್ರಗಳಲ್ಲಿ. ಆ ಮೀನನ್ನು ಹಿಡಿಬೇಕಾದ್ರೆ ಆ ಗಾಳದ ತುದಿಯಲ್ಲಿ ಏನೋ ಒಂದು ಹುಳವನ್ನು, ಆಹಾರವನ್ನು ಕಟ್ಟಿರ್ತಾರೆ. ಅದರ ಆಸೆಗೆ ಬಲಿಯಾಗಿ ಮೀನು ಆ ಗಂಧ, ಪರಿಮಳ ಅದನ್ನೇ ಅನುಸರಿಸ್ಕೊಂಡು ಹೋಗುತ್ತೆ. ಅದಕ್ಕೆ ಬಾಯಿ ಹಾಕುತ್ತೆ, ಪ್ರಾಣವನ್ನು ಕಳ್ಕೊಂಡ್ಬಿಡುತ್ತೆ. ಹೀಗೆ ಒಂದೊಂದು ಪ್ರಾಣಿಗಳು ಒಂದೊಂದು ವಿಷಯ ಸುಖಗಳಿಗೆ ಮೈಮರೆತು ಮಾರು ಹೋಗಿ
ಪ್ರಾಣವನ್ನು ಕಳ್ಕೊಳ್ತಾ ಇವೆ. ಆದರೆ ಮನುಷ್ಯನ ಸ್ಥಿತಿ ಏನಾಗಿದೆ ಅಂತ ಅಂದರೆ, ಕೃಷ್ಣ ಹೇಳ್ತಾನೆ, ಏಕಕಾಲದಲ್ಲಿ 5 ಸುಖಗಳಿಗೆ ಮೈಮರೆತು ಅದನ್ನು ಅನುಭವಿಸ್ತಾ ಇರೋ ಮನುಷ್ಯ ಹೇಗೆ ತಾನೇ ತನ್ನ ಪ್ರಾಣವನ್ನು ಕಳ್ಕೊಳ್ಳೋದಿಲ್ಲ. ನೋಡಿ, ಮನುಷ್ಯನ ಸ್ಥಿತಿ ಎಷ್ಟು ದರಿದ್ರವಾಗಿರುತ್ತೆ ಅಂದರೆ, ಅವನಿಗೆ ಕೇಳಲಿಕ್ಕೆ ಇಂಪಾದ ಶಬ್ದ ಇರಬೇಕು, ಸುಖವಾದ ಸ್ಪರ್ಶ ಸುಖ ಇರಬೇಕು, ಒಳ್ಳೆ ಹಾಸಿಗೆ ಮೇಲೆ ಮಲಗಿರಬೇಕು, ಎದುರುಗಡೆ ಟಿ ವಿ ಹಾಕ್ಕೊಂಡು ಟಿ ವಿಲಿ ಒಳ್ಳೆ ಚಲನಚಿತ್ರ ನೋಡ್ತಾ ಇರಬೇಕು, ಅವನು ಕೈಯಲ್ಲಿ ಒಂದು ರುಚಿಯಾದ ಚಿಪ್ಸು ಈ ಥರದ್ದು ತಿನ್ನಲಿಕ್ಕಿರಬೇಕು, ಒಳ್ಳೆ ಪರಿಮಳವಾದ ಸೆಂಟು ಪರ್ಫ್ಯೂಮ್ ಇವುಗಳನ್ನು ಹಾಕ್ಕೊಂಡಿರ್ತಾನೆ. ಹೀಗೆ ಎಲ್ಲ ಇಂದ್ರಿಯಗಳನ್ನು ಏಕಕಾಲದಲ್ಲಿ ತೃಪ್ತಿಪಡಿಸುವಂತಹ ಕೆಲಸವನ್ನು ಮಾಡುವವನು ಮನುಷ್ಯ. ಅಂದರೆ ಎಲ್ಲದಕ್ಕೂ ಕೂಡ ದಾಸನಾಗಿ ಬಿಟ್ಟಿದ್ದಾನೆ, ಮೈ ಮರೆತು ಬಿಟ್ಟಿದ್ದಾನೆ. ಒಂದೊಂದು ವಿಷಯ ಸುಖಗಳ ಆಕರ್ಷಣೆಗೆ ಒಳಗಾಗಿ ಹೇಗೆ ಆ ಪ್ರಾಣಿಗಳು ಪ್ರಾಣವನ್ನು ಕಳ್ಕೊಂಡು ಅನ್ನೋದನ್ನು ನಾವು ನೋಡಿದ್ವಿ. ಹೀಗಿರಬೇಕಾದ್ರೆ ನಾವು ಎಲ್ಲವನ್ನೂ ಬಯಸ್ತಾ ಹೋದಾಗ, ಎಲ್ಲದರ ಹಿಂದೆಯೂ ಹೋದಾಗ ಹೇಗೆ ತಾನೇ ಈ ಮನುಷ್ಯ ಬದುಕ್ತಾನೆ. ಹಾಗಾಗಿ ಇಂತಹ ವಿಷಯ ಪದಾರ್ಥಗಳ ಆಕರ್ಷಣೆಯನ್ನು ನಾವು ಮೊದಲಿಗೆ ಅದರಿಂದ ಹೊರಗಡೆ ಬರಬೇಕು. ಆಕರ್ಷಣೆಗೆ ನಾವು ಬಲಿಯಾಗಬಾರ್ದು, ಒಳಗಾಗಬಾರ್ದು, ತುಂಬ ಎಚ್ಚರ ಇರಬೇಕು ಅಂತ ಕೃಷ್ಣ ಹೇಳ್ತಾನೆ. ಹೀಗೆ ಜೀವನದಲ್ಲಿ ನಮಗೆ ಯಾವ ಯಾವ ರೀತಿಯಾದ ಎಚ್ಚರಗಳು ಬೇಕು ಅಂತ ಕೃಷ್ಣ ತಿಳಿಸ್ತಾನೆ. ಪಿತೃಮಾತೃಮಯೋ ಬಾಲ್ಯೇ ಯೌವನೇ ದಯಿತಾಮಯ ಪುತ್ರ ಪೌತ್ರಮಯ ಪಶ್ಚಾತ್ ಮೂಢೋ ನಾತ್ಮಮಯ ಕ್ವಚಿತ್. ಮನುಷ್ಯ ಬಾಲ್ಯದಲ್ಲಿ ಅಪ್ಪ ಅಮ್ಮ ಅಂತ ಆ ತಂದೆ ತಾಯಿಂದಿರ ಪ್ರೀತಿ, ಅವರಿಂದ ಮುದ್ದನ್ನು ಮಾಡಿಸ್ಕೊಳ್ತಾ ಅವರನ್ನೇ ಹಗಲು ರಾತ್ರಿ ಅವ್ರ ಜೊತೆಗೆ ಇದ್ದು ಕಾಲವನ್ನು ಕಳೀತಾನೆ. ಬಾಲ್ಯದಲ್ಲಿ ಆಟ, ಅಪ್ಪ ಅಮ್ಮನ ಪ್ರೀತಿ, ಇದರಲ್ಲಿ ಬಾಲ್ಯ ಎಲ್ಲ ಕಳೆದು ಹೋಗುತ್ತೆ. ಯೌವನಕ್ಕೆ ಬರ್ತಾ ಇದ್ದ ಹಾಗೆ ಅಪ್ಪ ಅಮ್ಮ ಮರೆತು ಹೋಗ್ತಾರೆ. ಗಂಡಿಗೆ ಹೆಣ್ಣಿನ ಆಕರ್ಷಣೆ ಆಗುತ್ತೆ, ಹೆಣ್ಣಿಗೆ ಗಂಡಿನ ಆಕರ್ಷಣೆ ಆಗುತ್ತೆ. ಹೀಗೆ ಆ ಯೌವನದಲ್ಲಿ ದೇಹದ ಸುಖವನ್ನು ಅನುಭವಿಸ್ತಾ ಮೈಮರೆತು ಯೌವನದಲ್ಲೂ ಕೂಡ ದೇವರ ಚಿಂತನೆಯನ್ನು ಮಾಡದೆ ಆಯುಷ್ಯವನ್ನು ಕಳೆದುಕೊಂಡು ಬಿಡ್ತಾನೆ. ಪುತ್ರ ಪೌತ್ರಮಯ ಪಶ್ಚಾತ್. ಸರಿ, ವೃದ್ಧಾಪ್ಯವಂತ ಅವಾಗಲಾದರೂ ದೇವರ ಬಗ್ಗೆ ಎಚ್ಚರ ಬರುತ್ತಾ? ಇಲ್ಲ. ನನ್ನ ಮೊಮ್ಮಕ್ಕಳು, ನನ್ನ ಮರಿ ಮಕ್ಕಳು ಅಂತ ಅವ್ರ ಮೇಲೆ ಅಭಿಮಾನ, ಅವ್ರ ಮೇಲೆ ಪ್ರೀತಿ, ಯಾವಾಗಲೂ ಅವರನ್ನು ಆಟ ಆಡಿಸ್ತಾ ಇರೋದು. ಹೀಗೆ ಮನುಷ್ಯ ಹೇಗೆ ಸಂಸಾರದಲ್ಲಿ ಮುಳುಗಿಬಿಟ್ಟಿದ್ದಾನೆ ಅಂದರೆ, ಅವನಿಗೆ ತನ್ನನ್ನು ಸೃಷ್ಟಿಗೆ ತಂದ ಆ ಪರಮಾತ್ಮನ ಬಗ್ಗೆ ಯೋಚನೆ ಮಾಡಲಿಕ್ಕೆ ಸಮಯನೇ ಸಿಗೋದಿಲ್ಲ. ಅಂತಹ ಸ್ಥಿತಿಯನ್ನು ತಲುಪಿಬಿಟ್ಟಿದ್ದಾನೆ. ಮೂಢ ನಾತ್ಮಮಯ ಕ್ವಚಿತ್. ಕೃಷ್ಣ ಹೇಳೋ ಮಾತು ಇದು. ಮನುಷ್ಯನಂತಹ ಮೂರ್ಖ ಮತ್ತೊಬ್ಬ ಇಲ್ಲ. ಯಾವತ್ತಿಗೂ ಕೂಡ ಅವನು ತನ್ನ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೀನಿ, ನನ್ನನ್ನು ಇಲ್ಲಿಗೆ ಸೃಷ್ಟಿಗೆ ತಂದವ್ರು ಯಾರು, ಮುಂದೆ ನಾನು ಎಲ್ಲಿ ಹೋಗಬೇಕು, ಈ ಜನ್ಮ ಮುಗಿದ್ರೆ ಮುಂದಿನ ಜನ್ಮದಲ್ಲಿ ನಾನು ಏನಾಗ್ತೀನಿ ಅನ್ನುವ ಯೋಚನೆಯನ್ನೇ ಯಾವತ್ತಿಗೂ ಮಾಡೋದಿಲ್ಲ. ಯಾಕೆ ಅಂತ ಅಂದರೆ, ಕೃಷ್ಣ ತುಂಬ ಚೆನ್ನಾಗಿ ಹೇಳ್ತಾನೆ. ಈ ಆನೆಯನ್ನು ಕಟ್ಟಲಿಕ್ಕೆ ಅಂತ ದೊಡ್ಡ ಕಬ್ಬಿಣದ ಸರಪಳಿಯನ್ನು ಬಳಸ್ತಾರಲ್ಲ, ಅಂತಹ ಕಬ್ಬಿಣದ ಸರಪಳಿಯನ್ನು ಉಪಯೋಗಿಸಿ ನಮ್ಮನ್ನು ಕಟ್ಟಾಕಿದ್ರೆ ಅದರಿಂದನೂ ಕೂಡ ಬಿಡಿಸ್ಕೊಂಡು ಬಿಡ್ಬೋದಂತೆ, ಹೇಗಾದರೂ ಪ್ರಯತ್ನ ಮಾಡಿ. ಆದರೆ ಪುತ್ರದಾರಮಯೈ ಪಾಶೈ ಬದ್ಧೋ ನೈವ ಪ್ರಮುಚ್ಯತೆ. ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಮನೆ, ನನ್ನ ದುಡ್ಡು ಅನ್ನುವ ಈ ವ್ಯಾಮೋಹಕ್ಕೆ, ಈ ಮೋಹವೆಂಬ ಸರಪಳಿಯನ್ನು ಯಾರು ಬಿಗಿದುಕೊಂಡಿರ್ತಾನಲ್ಲ, ಇದರಿಂದ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಮರಣ ಅನ್ನೋದು ಸಣ್ಣ ಹುಡುಗನ, ಇನ್ನು ಇವನು ಯುವಕ ಅಂತ ನೋಡಿ ಮರಣ ಬರೋದಿಲ್ಲ. ಯಾವ ಕ್ಷಣದಲ್ಲಿ ಬೇಕಾದರೂ ಮರಣ ನಮ್ಮನ್ನು ಸಮೀಪಿಸ್ಬೋದು. ಹಾಗಾಗಿ ಇರುವಷ್ಟು ಕಾಲ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ದೇವರ ಕಾಣುವಿಕೆಗಾಗಿ ಏನೇನು ಪ್ರಯತ್ನಗಳನ್ನು ಮಾಡಬೇಕು, ಆ ದಾರಿಯನ್ನು ಹಿಡಿಬೇಕು, ಹೊರತು ಜೀವನವನ್ನು ವ್ಯರ್ಥ ಮಾಡಿಕೊಳ್ಬಾರ್ದು. ನಾವು ಪ್ರಸಿದ್ಧವಾಗಿ ಕೇಳ್ತೀವಿ ಲೋಕದಲ್ಲಿ, ಹುಟ್ಟಬೇಕಾದ್ರೆ ಒಬ್ಬರೇ ಹುಟ್ತೀವಿ, ಸಾಯಬೇಕಾದರೂ ಒಬ್ಬರೇ ಸಾಯ್ತೀವಿ, ಯಾರೂ ನಮ್ಮ ಜೊತೆಗೆ ಬರೋದಿಲ್ಲ. ನಾವು ಮಾಡಿದ ಕರ್ಮವನ್ನು ಅನುಭವಿಸೋಕ್ಕೆ ನಾವು ಯಾರನ್ನು ತುಂಬ ಪ್ರೀತಿ ಮಾಡ್ತಿರ್ತೀವಿ, ಅವರು
ಸ್ಮಶಾನದ ತನಕ ಬರ್ಬೋದಷ್ಟೆ, ಆಮೇಲೆ ನಮ್ಮ ಜೊತೆಗೆ ಬರ್ತಾರ? ಅಥವಾ ನಮ್ದೇನಾದರೂ ಕರ್ಮವನ್ನು ಅವರು ಅನುಭವಿಸ್ತಾರ? ನಾವು ಮಾಡಿದ ಕರ್ಮವನ್ನು ನಾವೇ ಏಕಾಂಗಿಯಾಗಿ ಅನುಭವಿಸಬೇಕು. ಯಾಕೆ ಅಂದರೆ ಕೃಷ್ಣ ಹೇಳ್ತಾನೆ, ನಾವು ಮರಣವನ್ನು ಹೊಂದಬೇಕಾದ್ರೆ, ಜೀವ ಈ ದೇಹದಿಂದ ಹೊರಗಡೆ ಬರಬೇಕಾದ್ರೆ ಎಲ್ಲರೂ ನೋಡ್ತಾ ಇರ್ತಾರಂತೆ. ಎಲ್ಲರೂ ನೋಡ್ತಾ ಇದ್ದಂತೆಯೇ ಜೀವ ದೇಹದಿಂದ ಹೊರಗಡೆ ಬಂದು ಬಿಡ್ತಾನೆ. ಆಗ ಜೀವ ದೇಹದಲ್ಲಿ ಇರುವ ತನಕ ಅವನಿಗೆ ಎಷ್ಟೆಲ್ಲ ಬೆಲೆ, ಸನ್ಮಾನ, ಅವನಿಗೆ ನಮಸ್ಕಾರ ಮಾಡೋದೇನು, ಅವನಿಗೆ ಗೌರವ ಕೊಡೋದೇನು, ಎಲ್ಲವೂ ನಡೀತಾ ಇರುತ್ತೆ. ಯಾವಾಗ ಜೀವ ಹೊರಗಡೆ ಬಂದೋ, ದಾಸರು ಹೇಳ್ತಾರಲ್ಲ, ಹಿತ್ತಲ ಕಸಕ್ಕಿಂತ ಕಡೆಯಾಯಿತು ಈ ದೇಹ. ನಮ್ಮ ಮನೆ ಹಿತ್ತಲಲ್ಲಿ ಏನಾದರೂ ಕಸ ಇದ್ದರೆ, ಇವತ್ತಿರಲ್ಲ ಅಂದರೆ ಪರವಾಗಿಲ್ಲ, ನಾಳೆ ಹೊರಗಡೆ ಹಾಕೋಣ, ನಾಡಿದ್ದು ಬಿಸಾಕೋಣ ಅಂತ 2 ದಿನ ಇಟ್ಕೊಳ್ತೀವಿ. ಅದೇ ಶವವನ್ನು 2 ಗಂಟೆ ಮೇಲೆ ಇಟ್ಕೊಳ್ಳೋದಿಲ್ಲ ಯಾರೂ ಕೂಡ. 3 ಗಂಟೆ ಒಳಗಡೆ ದಹನ ಆಗಿಬಿಡಬೇಕು, ಶವ ಸಂಸ್ಕಾರ ಆಗಬೇಕು ಅಂತ ಒಂದು ಕಟ್ಟಿಗೆಯ ತುಂಡಿಗೆ ಸಮಾನವಾಗಿ ಬಿಡುತ್ತೆ. ಎಲ್ಲ ಬಂಧುಗಳು, ಯಾರನ್ನು ನಾವು ಪ್ರೀತಿ ಮಾಡಿ ಯಾರನ್ನು ನಂಬಿರ್ತೀವೋ ಅವರೆಲ್ಲ ಹೊರಟು ಹೋಗ್ತಾರೆ ನಮ್ಮನ್ನು ಬಿಟ್ಟು. ಕೊನೆಗೆ ಬರೋದು ಯಾರು ಅಂದರೆ ಧರ್ಮಸ್ಥ ಮನುಗಚ್ಚತಿ. ಅವನು ಮಾಡಿದ ಕರ್ಮ, ಪಾಪ ಪುಣ್ಯ ಕರ್ಮ ಮಾತ್ರ ಅವನನ್ನು ಅನುಸರಿಸುತ್ತೆ. ಗೃಹೇಶು ಅರ್ಥ ನಿವರ್ತಂತೆ ಶ್ಮಶಾನೇ ಮಿತ್ರ ಬಾಂಧವಾ. ನಾವು ಗಳಿಸಿದ ಸಂಪತ್ತು ಹಗಲು ರಾತ್ರಿ ವರ್ಷಗಟ್ಲೆ, ನಮ್ಮ ಇಡೀ ಜೀವನದ 90 ಭಾಗ ಹಣವನ್ನು ಸಂಪಾದನೆ ಮಾಡಲಿಕ್ಕೆ ಅಂತ ಕಳೆದಿರ್ತೀವಿ. ಆ ಹಣ ಹೊಸ್ತಿಲಿಂದ ಹೊರಗಡೆ ಬರೋದಿಲ್ಲ ಅಂತ. ಆ ಎಲ್ಲ ಸಂಪತ್ತು ಆ ದೇಹವನ್ನು, ಶವವನ್ನು ಹೊರಗಡೆ ತರ್ತಾ ಇದ್ದಂತೆ ಆ ಹೊಸ್ತಿಲ ಒಳಗೆ ಎಲ್ಲ ಉಳಿದು ಬಿಡುತ್ತೆ. ಯಾವ ನಾವು ಸಂಪಾದನೆ ಮಾಡಿರೋ ಸಂಪತ್ತು ಮನೆಯ ಹೊಸ್ತಿಲಿಂದ ಹೊರಗಡೆ ಬರೋದಿಲ್ಲ. ಆದರೆ ನಮ್ಮ ಬಂಧುಗಳು, ಸ್ನೇಹಿತರು ಸ್ಮಶಾನದ ತನಕ ಬರ್ತಾರಂತೆ, ಆಮೇಲೆ ಅವರೂ ಹೊರಟು ಹೋಗ್ತಾರೆ. ದೇಹ ಬೆಂಕಿಯಲ್ಲಿ ಸುಟ್ಟು ಭಸ್ಮ ಆಗಿಬಿಡುತ್ತೆ. ಆ ಜೀವನ ಜೊತೆಗೆ ಬರೋದು ಅಂದರೆ ಅವನು ಮಾಡಿದ ಒಳ್ಳೆಯ ಕರ್ಮ ಮತ್ತು ಕೆಟ್ಟ ಕರ್ಮ. ಕೃಷ್ಣ ಹೇಳ್ತಾನೆ, ಆ ದೇಹದಿಂದ ಹೊರಗಡೆ ಬಂದಂತಹ ಜೀವನ ಪಾಡು ಎಷ್ಟು ಕರುಣಾಜನಕವಾಗಿರುತ್ತೆ ಅಂದರೆ, ಬೊಬ್ಬೆ ಹೊಡಿತಾನಂತೆ ಜೀವ. ಅಯ್ಯೋ, ನಾನು ಸಂಪಾದನೆ ಮಾಡಿದ ದುಡ್ಡು ಎಲ್ಲ ಹೊರಟೋಯ್ತಲ್ಲ, ನಾಳೆ ಇದನ್ನು ಯಾರು ತೊಗೊಂಡ್ಬಿಡ್ತಾರೋ ಅಂತ ಜೋರಾಗಿ ಅಳ್ತಾನಂತೆ. ಆಮೇಲೆ ಪಶ್ಚಾತ್ತಾಪ ಆಗುತ್ತಂತ ಅವನಿಗೆ. ಯಮಕಿಂಕರರು ಅವನಿಗೆ ಹೊಡಿತಾರಂತೆ, ಬದುಕಿದಾಗ ಏನೂ ಒಳ್ಳೆ ಕೆಲಸ ಮಾಡಲಿಲ್ಲ, ಈಗ ಅಳ್ತಾ ಇದೆಯಾ ಅಂತ. ಆಗ ಅವನು ಅಳ್ತಾನಂತೆ, ನದತ್ತಂ ದ್ವಿಜಮುಖ್ಯಾನಾಂ ನಾಗ್ನೋ ತೀರ್ಥೇ ಸುಹೃಜ್ಜನೆ. ಅಯ್ಯೋ, ಕಷ್ಟದಲ್ಲಿರೋರು ಕೈ ಎತ್ತಿ ಏನು ಸಹಾಯ ಮಾಡಲಿಲ್ವಲ್ಲ, ನನ್ನ ಕಾಲದಲ್ಲಿ ನನ್ನ ಸುತ್ತಮುತ್ತ ಇದ್ದಂತಹ ಜ್ಞಾನಿಗಳನ್ನು ರಕ್ಷಣೆ ಮಾಡಲಿಲ್ವಲ್ಲ, ಅವರು ಎಲ್ಲವನ್ನೂ ಬಿಟ್ಟು ಅಧ್ಯಯನ ಮಾಡಲಿಕ್ಕೆ ಅಂತ ಕುಳಿತಿರ್ತಾರೆ ಜ್ಞಾನಿಗಳು. ಅವ್ರಿಗೇನಾದರೂ ಸಹಾಯ, ಅವರ ಜೀವನದ ರಕ್ಷಣೆಯನ್ನು ಮಾಡೋದು, ಅವ್ರಿಗೇನಾದರೂ ಅನುಕೂಲ ಮಾಡೋದು, ಯಾವುದನ್ನೂ ಮಾಡಲಿಲ್ವಲ್ಲ ನಾನು. ಯಜ್ಞ ಯಾಗಾದಿಗಳನ್ನು ಮಾಡಿಸ್ಲಿಲ್ಲ, ಪುಣ್ಯಕ್ಷೇತ್ರಗಳಿಗೆ ಹೋಗಲಿಲ್ಲ ಅಂತ ಪಶ್ಚಾತ್ತಾಪ ಪಡ್ತಾನೆ. ಆದರೆ ಆ ಪಶ್ಚಾತ್ತಾಪಕ್ಕೆ ಯಾವ ಬೆಲೆಯೂ ಕೂಡ ಇರೋದಿಲ್ಲ, ಕಾಲ ಮಿಂಚಿ ಹೋಗಿರುತ್ತೆ. ಹಾಗಾಗಿ ಕೃಷ್ಣ ಈ 2ನೇ ಅಧ್ಯಾಯದ ಕೊನೆಯಲ್ಲಿ ಹೇಳ್ತಾನೆ, ಬದುಕಿದಾಗ ನಮ್ಮ ಬಳಿ ಏನು ಅವಶ್ಯಕತೆಗೆ ಮೀರಿದ ಸಂಪತ್ತಿರುತ್ತೆ, ಅದನ್ನು ದೇವರು ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಕೊಡಲಿಕ್ಕೆ ಅಂತ ನಮ್ಮ ಕೈಲಿ ಕೊಟ್ಟಿರ್ತಾನೆ ಅನ್ನುವ ವಿವೇಕವನ್ನು ನಾವು ಹೊಂದಬೇಕು. ಅದನ್ನು ಅವಶ್ಯಕತೆ ಇರುವಂತಹ ವ್ಯಕ್ತಿಗಳಿಗೆ ದಾನ ಮಾಡಬೇಕು. ಆದರೆ ಒಂದು ಎಚ್ಚರಿಕೆ ಇರಬೇಕು, ನಾವು ಮಾಡುವಂತಹ ದಾನ ಧರ್ಮ ಯಾವುದೇ ಕರ್ಮಗಳಿರಲಿ, ಶ್ರದ್ಧೆಯಿಂದ ದೇವರು ಪ್ರೀತನಾಗಲಿ ಅಂತ ಅವನ ಪ್ರೀತಿಗೋಸ್ಕರ ಶ್ರದ್ಧೆಯಿಂದ ಆ ಕರ್ಮವನ್ನು ಮಾಡಿದರೆ ಅದರಿಂದ ನಮ್ಮ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗಿ ಭಗವಂತನ ಜ್ಞಾನವನ್ನು ಪಡೆಯುವಂತಹ ಯೋಗ ನಮಗೆ ಲಭಿಸುತ್ತೆ ಅಂತ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಹೇಳ್ತಾ ಇರುವಂತಹ ಮಾತು. ಮುಂದೆ ಅರ್ಜುನ ಕೇಳ್ತಾನೆ, ದೇಹವನ್ನು ಬಿಟ್ಟಂತಹ ಜೀವ ಪ್ರೇತನಾಗಬಾರದು, ಪ್ರೇತತ್ವವನ್ನು ಹೊಂದಬಾರದು, ಅವನಿಗೆ ಒಳ್ಳೆ ಸದ್ಗತಿ ಆಗಬೇಕು ಅಂದರೆ ಅವನು ಏನೇನು ಮಾಡಬೇಕು, ಹೇಗೆ ಬದುಕಿರಬೇಕು ಅಂತ ಕೇಳ್ತಾನೆ. ಅದಕ್ಕೆ ಕೃಷ್ಣನ ಉತ್ತರ,
ಅದನ್ನು ಮತ್ತೆ ನಾಳೆ ದಿನ ಸೇರಿದಾಗ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.